ಏನು ಆಗಲ್ಲ. ಸೂಸೈಡ್ ಮಾಡ್ಕೋಬೇಡಿ. ನಾನು ನಿಮ್ ಬಿಟ್ಟು ಹೇಗ್ ಬದುಕ್ಲಿ? ಈಗ ಬಿಟ್ಟು ಹೋಗ್ಬೇಡಿ ನನ್ನನ್ನ. ನಿಮ್ ಕಷ್ಟ ಎಲ್ಲ ನಾನ್ ತೀರಿಸ್ತೀನಿ. ಅಪ್ಪ ನೋಡು ಎಲ್ಲಿಂದ ಬಿದ್ದಿದ್ದಾಳೆ, ನನ್ನ ಕೈಯಲ್ಲಿ ನೋಡೋದಕ್ಕೆ ಆಗ್ತಿಲ್ಲ. ಅಯ್ಯೋ. ಸ್ಟೀ. ಎಸ್ ಸರ್. ಬ್ರೀಫ್ ಕೊಡು. ಬಾಡಿ ನೋಡ್ತಾ ಇದ್ರೆ ಮೇಲಿಂದ ಕೆಳಗೆ ಬಿದ್ದಿರೋ ಥರ ಇದೆ. ಹಾಂ? ಇಲ್ಲ, ಅದು ಬಂದು ಮಾಡಿ ಮೇಲಿಂದ ಕೆಳಗೆ ಬಿದ್ದಿರೋದು. ಅದರಲ್ಲೂ ಇಲ್ಲಿ ಸುತ್ತಮುತ್ತ ಯಾವುದೇ ಥರ CC ಕ್ಯಾಮ್ರಾನು ಕಾಣಿಸ್ತಾ ಇಲ್ಲ ಸರ್. ಅದರಿಂದ ಏನು ನಡೆದಿದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿರೋ ಜನರು ಏನೋ ಜಗಳ ಆಗ್ತಿದೆ ಅಂತ ಕೇಳಿಸ್ಕೊಂಡ್ರು, ಆದರೆ ಏನು ಅಷ್ಟೊಂದು ಇರಲ್ಲ ಅಂದ್ಬಿಟ್ಟು ಅವರು ಏನೋ ತಲೆ ಕೆಡಿಸ್ಕೊಂಡಿಲ್ಲ. ಅದಕ್ಕೆ ಅವರು ಏನೂ ರಿಪೋರ್ಟ್ ಮಾಡದೆ ಬಿಟ್ಬಿಟ್ರು. ಸರಿ, ಹುಡುಗಿ ಯಾರು? ಹೆಸರು ಚೋಪ್ನ, 19 ವಯಸ್ಸು, 18 ವರ್ಷದಿಂದ ಬ್ಯಾಂಕಾಕಲ್ಲೇ ಇದ್ಲು. ಐಡಲ್ 17 ಕ್ಲಬ್ಬಲ್ಲಿ ಕೆಲಸ ಮಾಡ್ತಾ ಇದ್ಲು. ಐಡಿಯಲ್ ಕ್ಲಬ್ 17? ಹೌದು ಸರ್. ನನಗೆ ಗೊತ್ತಿಲ್ಲ ಅಂತ ಮಾತ್ರ ಹೇಳಬೇಡಿ. ಒಂದು ನಿಮಿಷ ರೀ, ನಾನು ತೋರಿಸ್ತೀನಿ ಅದೇನು ಜಾಗ ಅಂತ. ನಾನು 2 ಸಲ ಅಲ್ಲಿ ಹೋಗಿದ್ದೀನಿ. ಮೊದಲು ಸರಿ, ಸಾಕು ನಿಲ್ಸು. ಇದ್ರ ಮೇಲೆ ಜಾಸ್ತಿ ಮಾಡಿದ್ರೆ ಸಾರಿ ಸರ್. ಸರಿ ಇರು. ಕ್ಲಬ್ 17 ಅಂದ್ರೆ ಏನು? ಅಲ್ಲಿ ಏನು ನಡೆಯುತ್ತೆ? ಇವರು ಅಲ್ಲೆಲ್ಲ ಏನು ಮಾಡ್ತಾ ಇರ್ತಾರೆ? ಕ್ಲಬ್ 17 ಅಂದರೆ ದೊಡ್ಡ ಮನುಷ್ಯರು ಹೋಗೋ ಜಾಗ. ಅಲ್ಲಿ ತುಂಬ ಚೆನ್ನಾಗಿರೋ ಹುಡುಗಿರೆಲ್ಲ ಇರ್ತಾರೆ. ಸತ್ತಿರೋವಾಗ ಅವಳ ಕೈಯಲ್ಲಿ ಸಿಕ್ತು ಸರ್. ನೋಡಿ, ಕುತ್ತಿಗೆ ಚುಚ್ಕೊಂಡ್ಬಿಡ್ತಾನೆ, ಹೆದರ್ಕೊಂಬಿಟ್ಟವ್ರೆ. ಹೌದೇನು ನೋಡ್ತಾ ಇದೀಯಾ? ಇಲ್ಲಿ ನೋಡಿ ಬಾಸ್. ನನ್ನ ಮಗಳನ್ನ ಏನಾದರೂ ನಿಂತರ ಮುಟ್ಟಾಳ ಅನ್ಕೊಂಡಿದ್ಯಾ? ನಿಂತರ ಕುಳ್ಳಿ ಅಲ್ಲ ನನ್ನ ಮಗಳು. ಎಕಾನಮಿಲಿ ಎಷ್ಟು ಇನ್ಇಕ್ವಾಲಿಟಿ ಇದೆ ಅಂತ ಇದರಿಂದ ತಿಳ್ಕೊಬೋದು ನಾವು. ರಾಜಕೀಯದವರು ಮಕ್ಳಿಗೆ ಕೊಡೋ ಹಾಲಲ್ಲೂ ಕಲ್ಮಶ ಮಾಡ್ತಾ ಇದ್ದಾರೆ. ಮಕ್ಳಿಗೆ ಬೇಕಿರೋ ಹಾಲು ಕೊಡಲ್ಲ ನೀವು. ಅದಕ್ಕೆ ಈ ಹುಡುಗಿ ಇಷ್ಟು ಕುಳ್ಳಿಕ್ಕಿರೋದು. ಬಡವರು ಬೆಳೆಯಕ್ಕಾಗ್ದಿರ ಹಾಗೆ ನಿಂತೋಗಿದ್ದಾರೆ. ಇಷ್ಟಾದ್ಮೇಲೆ ನನಗೆ ತಡ್ಕೊಳಕ್ ಆಗಲ್ಲ. ನನ್ ಕುಳ್ಳಿನೇ. ಆದ್ರೆ ಏನೀಗ? ನಿನ್ ಮಗ್ಳು ಕುಳ್ಳುಕಿಲ್ದಲೇ ಇರ್ಬೋದು, ಆದ್ರೆ ನಮ್ಮಪ್ಪ ಸೂಸೈಡ್ ಮಾಡ್ಕೊಳ್ಳುವಂತ ವ್ಯಕ್ತಿ ಅಲ್ಲ. ನೀನು ಮುಟ್ಟಾಳ ಆಯ್ತಾ? ಕುಳ್ಳುಗಿರೋದ್ರಿಂದ ಏನಯ್ಯ ತೊಂದ್ರೆ? ಕುಳ್ಳುಗಿರೋದ್ರಿಂದ ಏನ್ ತೊಂದ್ರೆ? ಅದ್ ನನ್ ತಪ್ಪ ಹೇಳು. ಕುಳ್ಳುಗಿರೋದ್ ನನ್ ತಪ್ಪ ಹೇಳು. ಹೇಳು. ಕುಳ್ಳುಗಿರೋದ್ ನನ್ ತಪ್ಪ. ನನ್ ತಪ್ಪ ಹೇಳು. ಹೇಳು ನನ್ ತಪ್ಪ. ಹೇಳು ನನ್ ತಪ್ಪ ಅಂತ. ಕುಳ್ಳು ಹುಟ್ಟಿರೋದ್ ನನ್ ತಪ್ಪ. ಮಿಸ್ಸಿ, ನಮ್ಮ ಚಾನಲ್ ಸ್ಟಾಫ್ ಎಲ್ಲಾರನ್ನು ಕಾರ್ಡ್ ಮನುಷ್ಯರ ಥರ ಪ್ರೊಜೆಕ್ಟ್ ಮಾಡಿದ್ದೀರಾ. ಒಂದು ಲೈವಲ್ಲಿ ಹೋಗಿ ಈ ಥರ ಮಾಡೋದ ನೀವು? ಆದ್ರೆ ಡೈರೆಕ್ಟರ್, ಚೀ ಮಾಡಿರೋ ಆ ಥರ ಹುಡುಗಾಟದ ಕೆಲಸದಿಂದಾನೇ ಆ ವ್ಯಕ್ತಿ ಇನ್ನು ಬದುಕೇ ಇದ್ದಾನೆ ಗೊತ್ತಾ? ನಾವು ಅವಳನ್ನ ಒಂದು ಹೀರೋ ತರ ನೋಡ್ಬೇಕು. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಆ ವ್ಯಕ್ತಿ ಸತ್ತು ಹೋಗಿರೋದನ್ನ ನಾವು ನೋಡ್ಬೇಕಾಗಿರ್ತಿತ್ತು ಅಲ್ವಾ? ನಾವು ಒಳ್ಳೆ ನ್ಯೂಸ್ನೇ ಹಾಕ್ತಾ ಇದೀವಿ ಅಷ್ಟೇ. ಇನ್ಮೇಲೆ ಹೀಗಾಗ್ದಾರೆ ನೋಡ್ಕೊಳ್ಳಿ. ಮಿಸ್ಸಿ ಮತ್ತೆ ನಿಮ್ಮ ಟೀಮು ಒಂದು ಸ್ಪೆಷಲ್ ನ್ಯೂಸ್ನ ಕವರ್ ಮಾಡಬೇಕು. ನಿಜವಾಗ್ಲೂನಾ? ಆಕ್ಚುಲಿ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿದ್ದೆ ಸರ್. ಈ ಮೀಟಿಂಗ್ ಅಲ್ಲಿ ಅದ್ರ ಬಗ್ಗೆ ಹೇಳೋಣ ಅಂತ ನಿಮ್ಮ ಹತ್ರ ಅನ್ಕೊಂಡಿದ್ದೆ. ಮೈಗ್ರೆಂಟ್ ವರ್ಕರ್, LGBT ಲಾ, ಹೊಸದಾಗಿ ಇದ್ರ ಮೇಲೆಲ್ಲ ಸಾಕು. ಮಕ್ಕಳು ಕುಡಿಯೋ ಹಾಲನ್ನು ಹಾಳು ಮಾಡ್ತಿದ್ದಾರೆ. ಸ್ವಲ್ಪ ಇರು. ನೀನ್ ಹೇಳ್ತಾ ಇರೋದು ಎಲ್ಲದನ್ನು ಆಗ್ಲೇ ಒಬ್ರು ಮಾಡ್ತಾ ಇದಾರೆ. ಹೊಸ ಪ್ರೋಗ್ರಾಮ್ಗೋಸ್ಕರ ನೀನ್ ಹೊಸದಾಗಿ ಯೋಚನೆ ಮಾಡಬೇಕು. ಹೊಸದಾಗಿ ಯೋಚನೆ ಮಾಡು. ಇನ್ನೊಂದು ಮುಖ್ಯವಾದ ವಿಷಯ, ಬೋರ್ಡ್ ಈ ಪ್ರೋಗ್ರಾಮ್ಗೆ ಹೆಸರಿಟ್ಟಿದ್ದಾರೆ. ಅದ್ರ ಹೆಸರು ಕೈ ಕಯಾಮ್ ಯಮ್ ಕಾ ಕೋನ್ ಕೋನ್ ಕಾ ಕಿಮ್. ಕೈ ಕಯಾಮ್ ಯಮ್ ಕಾ ಕೋನ್ ಕೋನ್ ಕಾ ಕಿಮ್. ಅದ್ರ ಬಗ್ಗೆ ಯೋಚನೆ ಮಾಡಿ. ಓಕೆ? ಕೈ ಖಯಾಮ್ ಯಮ್ ಕಾ ಕೋನ್ ಕೋನ್ ಕಾ ಕಿಮ್. ಏನ್ ಹೆಸರು ಇದು? ಎಷ್ಟು ಕೆಟ್ಟದಾಗಿದೆಯಲ್ಲ. ಯಾವ್ದೋ ಫಿಲ್ಮ್ ಅಲ್ಲಿ ಬರೋ ತರ ಟ್ವಿಸ್ಟ್ ಟರ್ನ್ ಎಲ್ಲ ಇಟ್ಟಿದಾರಲ್ಲ ಇಲ್ಲಿ. ಜೋರಾಗಿ ಮಾತಾಡ್ಬೇಡ, ಕೇಳಿಸ್ಕೊಂಡ್ರೆ ನಮ್ಮನ್ನ ಹೊರಗಾಕ್ತಾರೆ. ಓಯ್, ಇಲ್ಲಿ ನೋಡು, ನಿನ್ ಕಣ್ಮೇಲೆ ಏನೋ ಇದೆ. ಅಲ್ಲೇನಾದ್ರೂ ಇದೆಯಾ ನೋಡು. ನಿಂತ್ಕೋ ನಿಂತ್ಕೋ. ನಿಂತ್ಕೊಳ್ಳೋ. ನಿಲ್ಲು. ಸಾಯ್ಮಾ ಯಂಗ್ಗೆ ನಿಮ್ಮನ್ನ ವೆಲ್ಕಮ್ ಮಾಡ್ತಿದ್ದೀನಿ. ನಾನ್ ನಿಮ್ಮ ಪೆಟ್ರೋವ್ಯಾನ್. ಇದಕ್ಕೂ ಮುಂಚೆನೆ ಮಿಸ್ಟರ್ ಫಾನ ನಾವು ಇಂಟರ್ವ್ಯೂ ಮಾಡಿದೀವಿ. ಈ ಸೆಗ್ಮೆಂಟ್ ಅಲ್ಲಿ ನಾನು ಪ್ರೀತಿಯಿಂದ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮಿಸ್ಟರ್ ಫಾ,
ನಿಮ್ಗೆ ಯಾರಾದ್ರೂ ಗರ್ಲ್ ಫ್ರೆಂಡ್ ಇದ್ದಾರಾ? ಅವಳು ನಿನ್ ಇಂಟರ್ನ್ಶಿಪ್ ಕಡೆಯಿಂದ ತಾನೇ ಬಂದಿದ್ದು. ಅವಳಿಗೆ ಅಂತ ಸಪ್ರೇಟ್ ಪ್ರೋಗ್ರಾಮೇ ಸಿಕ್ಕಿದೆ. ನಾವು ಕೇಸ್ ಬಗ್ಗೆ ಮಾತಾಡ್ತಿದ್ದೀವಿ ಅನ್ಕೊಳ್ತೀನಿ. ಮಾಫಿಯಾ, ಡ್ರಗ್ ಡೀಲರ್ಸ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ನಾವು ಜನಕ್ಕೆ ಗೊತ್ತಾಗದೇ ಇರೋ ಒಂದು ಸ್ಪೆಷಲ್ ವಿಷಯದ ಬಗ್ಗೆ ಮಾತಾಡೋಣ. ಯೂನಿವರ್ಸಿಟಿಲಿ ನೀನ್ ಸೈಟ್ ಹೊಡಿತಿದ್ದಲ್ಲ ಆ ಸೀನಿಯರ್, ಅವನೇ ತಾನೇ ಅದು? ಇವನು ಮಿಸ್ಟರ್ ಫ್ಯಾಂಗ್ ತಾನೆ? ಲವ್ ಮಾಡಕ್ ಟೈಮ್ ಇಲ್ಲ ಅಂತ ಬಿಟ್ಟೋದು ತಾನೆ ಇವನು? ಇವನ್ನ ಮನ್ಸಲ್ಲಿ ಇಟ್ಕೊಂಡ್ ತಾನೆ ನೋ ಅಂತಿದ್ ಎಲ್ರಿಗೂ. ಇವನ್ ಫೋಟೋನೇ ತಾನೆ ನಿನ್ ಮನ್ಸಲ್ಲಿ ಇಟ್ಕೊಂಡು ಅಳ್ಸಕ್ ಆಗ್ದಿರ ಕಷ್ಟ ಪಡ್ತಿರೋದು. ನಿನ್ ಹತ್ರ ಯಾರಾದ್ರೂ ನಿನಗ್ ಸಂಬಂಧ ಇಲ್ದೇ ಇರೋ ವಿಷಯಕ್ಕೆ ಮೂಗ್ ತುರ್ಸ್ಕೊಂಡ್ ಮಾತಾಡಿದ್ರೆ ಸಾಹಿತ್ಯ ಅಂತ ಯಾರಾದ್ರೂ ಹೇಳಿದಾರಾ? ಓಯ್, ಇರಿ ನಾನು ತಕೊಡ್ತೀನಿ. ಪರವಾಗಿಲ್ಲ ಬಿಡಿ. ನಾನೇ ಎತ್ಕೊಂಡ್ಬಿಟ್ಟೆ. ದೇವ್ರೇ, ತಡ್ಕೊಳಕ್ ಆಗ್ತಿಲ್ಲ. ಪೆನ್ ಎಷ್ಟು ಸೆಕ್ಸಿಯಾಗಿ ಎತ್ಕೋಬೇಕು ಅಂತ ನೋಡ್ ಕಲ್ತ್ಕೋ. ನಿನ್ ಕೈಲೂ ಆಗತ್ತೆ ತಾನೆ? ಒಂದ್ ವೇಳೆ ನೀನು ಬಾಯಿ ಮುಚ್ಕೊಂಡಿರು. ಸೈಮಾ ಯಂಗ್ ಗುಡ್ ಬೈ ಹೇಳೋ ಟೈಮ್ ಬಂತು. ಮಿಸ್ಟರ್ ಫಾಗೆ ಥ್ಯಾಂಕ್ಸ್ ಹೇಳೋಣ. ಬೇರೆ ವಿಷಯ ಅಂದ್ರೆ ಶೋ ಅಲ್ಲಿ ಮಾತಾಡಕ್ ಆಗದೆ ಇರೋ ವಿಷಯ ಮಾತಾಡಕ್ಕೆ ನಾನ್ ನಿಮ್ಗೆ ಕಾಲ್ ಮಾಡ್ಬೋದಾ? ನಿಮ್ ನಂಬರ್ ಸಿಗತ್ತಾ? ಖಂಡಿತವಾಗ್ಲು. ತುಂಬಾ ಥ್ಯಾಂಕ್ಸ್. ಓಕೆ, ವೆರಿ ಗುಡ್. ಇದೇನಾ ನಿಮ್ ಸ್ಟೇಷನ್ ಅಲ್ಲಿ ಬರೋ ಬೆಸ್ಟ್ ಪ್ರೋಗ್ರಾಮು? ಎಲ್ ಏನ್ ಬೀಳುತ್ತೆ, ಏನ್ ಸೆಕ್ಸಿಯಾಗಿ ತಗೊಂತಾಳೆ ಅಂತ ಎಲ್ಲರೂ ಕಾಯ್ಕೊಂಡು ನೋಡ್ಕೊಂಡು ಕೂತಿರ್ಬೇಕಾ? ಈ ತರ ಎಲ್ಲ ನಮ್ ಕೈಲಿ ಮಾಡಕ್ಕಾಗಲ್ವಾ? ಚೀ, ನಿನ್ ಕೈಯಲ್ಲಿ ಆಗತ್ತೋ ಇಲ್ವೋ ಅಂತಲ್ಲ, ನೀನ್ ಇವತ್ತವರೆಗೂ ಕರೆಕ್ಟಾಗಿ ಏನ್ ಮಾಡಿದ್ಯಾ ಅಂತ ನೋಡೋಣ. ನಮ್ ಪ್ರಕಾರ ನೀನ್ ಹೊಸದಾಗಿ ಏನಾದ್ರೂ ತುಂಬಾ ಚೆನ್ನಾಗಿ ಮಾಡಬೇಕು ಅಂತ ಆಶಿಸ್ತಾ ಇದ್ದೀವಿ. ಇಲ್ಲ ಅಂದ್ರೆ ಒಬ್ಬ ಹೊಸ ಸ್ಟಾರ್ ಬರ್ತಾನೆ, ಅಷ್ಟರಲ್ಲಿ ನಿನ್ನ ಹೆಸರು ಎಲ್ರೂ ಮರ್ತೋಗ್ತಾರೆ. ಶಿಸೋ, ಆ ಇರಿ ಮಿಸ್ಟರ್ ಫ್ಯಾಂಗ್. ಚೀ ಅಂತ ಕರಿ ಅಂತ ಎಷ್ಟ್ ಸಲ ಹೇಳ್ಬೇಕು ನಿನಗೆ? ಶೀಶು ಅಂದ್ರೆ ನಾಯಿ. ಸರಿ, ಏನ್ ವಿಷಯ? ಅದು ನೋಡಿದ್ನಲ್ಲ, ಮಾತಾಡ್ಸೋಣ ಅಂತ ಬಂದೆ. ಏನ್ ಮಾತಾಡ್ಬೇಕು? ಒಂದು ಮುಖ್ಯವಾದ ವಿಷಯ. ನನ್ನ ಆಫೀಸಿಗೆ ಬರೋಕ್ಕಾಗತ್ತಾ ನೀನು? ಓ, ಆಕ್ಚುಲಿ ಬ್ಯುಸಿಯಾಗೇ ಇದ್ದೀನಿ, ಆದ್ರೆ ನಿನ್ಗೋಸ್ಕರ ಬರ್ತೀನಿ. ಓಕೆ, ಹಾಗಾದ್ರೆ ನೀನು ಪೇಯಿಂಗ್ ಜೊತೆ ಬರ್ತೀಯಾ? ಖಂಡಿತವಾಗ್ಲು. ಸರಿ, ಸಿಗೋಣ. ನನ್ನ ಕೈ ಬಿಡ್ತೀರಾ? ಆ ಪೆನ್ ತುಂಬಾ ಸೆಕ್ಸಿಯಾಗಿ ಎತ್ಕೊಂಡ್ರಿ. ಏನು? ಒಂದು ಹುಡುಗಿ ಬಾಡಿ ಸಿಕ್ತು. ಆ ಜಾಗದಲ್ಲೇ ಕೆಲಸ ಮಾಡೋಳು ಅಂತ ಗೊತ್ತಾಯಿತು.